ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಹಂಗಾಮ ಶುರುವಾಗಿದೆ. ಕ್ಲಾಸ್ ರೂಮ್ನಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ಗೆ ಕೈ ಹಾಕಿ ಸಿಎಂ ಮತ್ತೆ ಹಿಜಾಬ್ ಕಿಚ್ಚಿಗೆ ತುಪ್ಪ ಸುರಿದಿದ್ದಾರೆ. ಯಾವಾಗ ಹಿಜಾಬ್ ಬಗ್ಗೆ ಕೇಸರಿ ಪಡೆ ಸಿಡಿದೇಳ್ತೋ ಸಿದ್ದರಾಮಯ್ಯ ಯೂಟರ್ನ್ ಕೂಡ ಹೊಡೆದಿದ್ದಾರೆ. ಹಿಜಾಬ್ ನಿಷೇಧ ಹಿಂಪಡೆಯುವಂಥ ನಿರ್ಧಾರ ಇಲ್ಲ, ಇದು ಬರೇ ಚಿಂತನೆಯಷ್ಟೇ ಅಂತ ತಾವು ನಿನ್ನೆ ಆಡಿದಂಥ ಮಾತನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನು ಹಿಜಾಬ್ ಇಲ್ಲ. ಈಗ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. 2022ರಲ್ಲಿ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶಾಂತಿಗೆ ಕಿಚ್ಚು ಹಚ್ಚಿದ್ದ ಹಿಜಾಬ್ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಡುಪಿಯಲ್ಲಿ ಹುಟ್ಟಿ ಕರುನಾಡಿನೆಲ್ಲೆಡೆ ಹಂಗಾಮ ಸೃಷ್ಟಿಸಿದ್ದ ಹಿಜಾಬ್ ಬೆಂಕಿಗೆ ಸಿಎಂ ಸಿದ್ದರಾಮಯ್ಯ ಬೆಂಕಿಯಲ್ಲ ಪೆಟ್ರೋಲ್ನೇ ಸುರಿದಿದ್ದಾರೆ. ಯಾವಾಗ ಹಿಂದೂ ಸಂಘಟನೆಗಳು ಸಿಡಿದೆದ್ವೋ ಸಿದ್ದು ಉಲ್ಟಾ ಹೊಡೆದಿದ್ದಾರೆ. ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಸಿದ್ದರಾಮಯ್ಯ ಯೂಟರ್ನ್, ನಿರ್ಧಾರವಲ್ಲ ಚಿಂತನೆಯಷ್ಟೇ ಅಂತ ಉಲ್ಟಾ ಹೊಡೆದ ಸಿಎಂ. ನಿನ್ನೆ ಮೈಸೂರಿನಲ್ಲಿ ಸಿಎಂ ತೇಲಿ ಬಿಟ್ಟಿದ್ದ ಹಿಜಾಬ್ ಮಾತು ಇವತ್ತು ರಾಜ್ಯ ರಾಜಕೀಯದಲ್ಲಿ ಹಂಗಾಮ ಸೃಷ್ಟಿ ಮಾಡಿತ್ತು. ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೂ ಕಾರಣವಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡು ಕೇಸರಿ ಪಡೆ ಸಿಎಂ ವಿರುದ್ಧ ಹಿಜಾಬ್ ಯುದ್ಧ ಸಾರಿತ್ತು. ಯಾವಾಗ ಹಿಜಾಬ್ ಬಾಣ ಸರ್ಕಾರದ ವಿರುದ್ಧ ತೂರಿ ಬಂತೋ ಸಿಎಂ ಸಿದ್ದರಾಮಯ್ಯ ತಾವು ಆಡಿದ್ದ ಮಾತಿನಿಂದ ನುಣುಚಿಕೊಂಡಿದ್ದಾರೆ. ನಾನು ನಿರ್ಧಾರ ಅಂತ ಹೇಳಿಲ್ಲ, ಚಿಂತನೆಯಷ್ಟೇ ಅಂತ ಯೂಟರ್ನ್ ಹೊಡೆದಿದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಏನು ಹಿಜಾಬ್ ಇಲ್ಲ. ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀ ಯಾವ ಡ್ರೆಸ್ ಹಾಕತ್ತಿ ಹಾಕೊಳ್ಳಪ್ಪ. ಅದಿನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಈ ಶೈಕ್ಷಣಿಕ ವರ್ಷ ಆಗಲ್ಲ ಅಲ್ಲ, ಅರ್ಥ ಆಗಿದೆಯಲ್ಲ, ಎಕ್ಸಾಮ್ ಬರುತ್ತೆ, ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ಸಿಎಂ ಹಿಜಾಬ್ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರ ಸ್ವಾಗತ. ಸಿದ್ದರಾಮಯ್ಯ ನಿರ್ಧಾರ ಸ್ವಾಗತಿಸುತ್ತೇವೆ ಎಂದ ಸಚಿವರು. ನಿನ್ನೆ ಮೈಸೂರಿನಲ್ಲಿ ಹಿಜಾಬ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದ ನಿರ್ಧಾರವನ್ನ ಇಡೀ ಕೈಪಾಳಿಯವೇ ಸ್ವಾಗತಿಸಿದೆ. ಈ ಬಗ್ಗೆ ಮಾತನಾಡಿರೋ ಸಚಿವ ದಿನೇಶ್ ಗುಂಡೂರಾವ್ ಸಿಎಂ ನಿರ್ಧಾರವನ್ನ ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ಇತ್ತ ಆದಷ್ಟು ಬೇಗ ಸರ್ಕಾರದಿಂದ ಹೊಸ ಆದೇಶ ಹೊರ ಬರಲಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಮುಖ್ಯಮಂತ್ರಿಗಳ ನಿಲುವೇ ನನ್ನ ನಿಲುವು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಆದರೆ ಇದೇನು ಸಿದ್ದರಾಮಯ್ಯನವ್ರು ಹೇಳಿ ಸರ್ಕಾರದ ಚಿಂತನೆ, ಕಳೆದ ಸರ್ಕಾರದಲ್ಲಿ ಏನು ಅನ್ಯಾಯ ಆಗಿತ್ತು, ಏನು ಅವರು ಬಯಾಸ್ಟಾಗಿ ಒಂದು ನಿರ್ಣಯ ಮಾಡಿದ್ರು, ಅದನ್ನು ಸರಿಪಡಿಸಬೇಕು, ನ್ಯಾಯ ನೀಡಬೇಕು ಅನ್ನೋದು ಚಿಂತನೆ. ಭಾಳ ಬೇಗ ಸರ್ಕಾರದ ಆದೇಶದ ಮುಖಾಂತರ ಆ ಸ್ಪಷ್ಟತೆ ಬರ್ತದೆ. ನೋಡಿ, ಸಂವೇದನಾಶೀಲತೆ ಪ್ರತಿಯೊಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕು. ಅವ್ರು ಹಾಕುವಂಥ ಉಡುಪು, ಅವ್ರು ತಿನ್ನುವಂಥ ಆಹಾರ, ಅದೆಲ್ಲ ಕೂಡ ನಾವು ಅದು ಅವ್ರವ್ರಿಗೆ ಬಿಟ್ಟಿರುವಂಥ ವಿಚಾರ. ಅದರಿಂದ ಇಂಥ ವಿಷಯಗಳನ್ನು ಅನಾವಶ್ಯಕವಾಗಿ ಹಿಂದಿನ ಸರ್ಕಾರದವರು ದೊಡ್ಡ ಒಂದು ಚರ್ಚೆಗೆ ಅವರು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದೇ ತಪ್ಪು. ಅದರಿಂದ ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಅವ್ರೇನ್ ಹೇಳಿದಾರೆ ಅದಕ್ಕೆ ನಮ್ಮ ಅವರಿಂದ ನಾವಿರ್ತೀವಿ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟ ಸರ್ಕಾರಕ್ಕೆ ಧನ್ಯವಾದ. ಹಿಜಾಬ್ ನಿಷೇಧಿಸಿದ್ದಕ್ಕೆ ಸಿಡಿದೆದ್ದಿದ್ದ ಮುಸ್ಕಾನ್ ಹೇಳಿಕೆ. ಇನ್ನು ಹಿಜಾಬ್ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದ ಮುಸ್ಕಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು.
ಇದೀಗ ಸರ್ಕಾರದ ನಿರ್ಧಾರಕ್ಕೆ ಮುಸ್ಕಾನ್ ಧನ್ಯವಾದವನ್ನ ಹೇಳಿದ್ದಾರೆ. ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟ ಸಿಎಂಗೆ ಅಭಿನಂದನೆ ಅಂತ ಹೇಳಿದ್ದಾರೆ. ಸರ್, ಅಲ್ಹಮ್ದುಲಿಲ್ಲಾ, ಫಸ್ಟ್ ನಾನು ಧನ್ಯವಾದ ಮಾಡ್ತೀನಿ ನಮ್ಮ CM ಸಿದ್ದರಾಮಯ್ಯ ಸರ್ಗೆ, ಮತ್ತು DK ಶಿವಕುಮಾರ್ ಸರ್ಗೆ, ಮತ್ತು ಎಲ್ಲ ಎಜುಕೇಷನ್ ಮಿನಿಸ್ಟರ್ಗೆ ಸರ್ಗೆ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಮತ್ತು ಎಲ್ಲ ಹಿಜಾಬ್ ಸಪೋರ್ಟ್ ಮಾಡಿರೋರಿಗೆ ಎಲ್ಲ ಧನ್ಯವಾದ ಮಾಡ್ತೀನಿ. ಅದಕ್ಕೆ ಈಗ ಇದು ಸಿಕ್ಕೈತೆ ರೈಟ್ಸ್, ನಾವು ಹೋಗಿ ಎಕ್ಸಾಮ್ನ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ಒಟ್ಟಾರೆ ಶಾಲಾ ಮಕ್ಕಳ ಮಧ್ಯೆ ವಿಷಬೀಜ ಬಿತ್ತಿದ್ದ ಹಿಜಾಬ್ ಹಂಗಾಮ ಮತ್ತೆ ಮುನ್ನೆಲೆಗೆ ಬಂದಿದೆ. ತಿಳಿಯಾಗಿದ್ದ ಮಕ್ಕಳ ಮನಸ್ಸನ್ನ ಮತ್ತೆ ಕದಡುವ ಕೆಲಸವಾಗಿದೆ. ಆದ್ರೆ ಸಿಎಂ ಇದು ಕೇವಲ ಚಿಂತನೆಯಷ್ಟೇ ಅಂತ ಹೇಳಿರೋದು ಉರಿಯುವ ಬೆಂಕಿಯನ್ನ ಕೊಂಚ ತಣ್ಣಗಾಗಿಸಿರುವುದಂತೂ ನಿಜ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.